ಸರ್ ನಮಸ್ತೆ ಸರ್. ನಮಸ್ಕಾರ ಹೇಳಿ. ಸರ್ ನಿಮ್ಮ ಹೆಸರು? ಪುಟ್ಟಸ್ವಾಮಿಗೌಡ ಅಂತ. ಓಕೆ. ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಪೂರ್ಣ ಪ್ರಮಾಣದ ಯುದ್ಧವನ್ನ ಮಾಡುತ್ತಾ? ಅದು ನಾವು ಯಾವುದೇ ವಿಷಯದಲ್ಲಿ ನಾವು ಹೇಳೋದಕ್ಕಾಗಲ್ಲ. ಅದು ಜವಾಬ್ದಾರಿ ವಿಷಯ, ದೇಶದ ವಿಷಯ. ಅದು ದೇಶದ ವಿಷಯ ತಗೊಂಡ್ರೆ ನಾವು ಅದಕ್ಕೆ ಜೈ ಅಂತೀವಿ. ಆದರೆ ಜವಾಬ್ದಾರಿ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ಅವ್ರಿಗೆ ಆ ಜವಾಬ್ದಾರಿ ಇರಲಿಲ್ಲ. ಅದು ಅಂಥ ಪ್ಲೇಸಲ್ಲಿ ಸೆಕ್ಯೂರಿಟಿಗಳನ್ನ ಹಾಕಬೇಕಾಗಿತ್ತು, ಅವ್ರು ಹಾಕಿಲ್ಲ. ಅದು ಅವರ ಬೇಜವಾಬ್ದಾರಿ. ಯುದ್ಧ ಮಾಡೋದು ಬಿಡೋದು ದೇಶ ಡಿಸೈಡ್ ಮಾಡ್ತದೆ. ಅದರಲ್ಲಿ ಪಾರ್ಟಿಗಳಿದೆ, ಆ ಪಾರ್ಟಿಗಳು ಮೂರು ಸೇರ್ಕೊಂಡು ಡಿಸೈಡ್ ಮಾಡೋವಂಥದ್ದು. ನಮ್ಮ ವೈಯಕ್ತಿಕ ಅಭಿಪ್ರಾಯ ಈ ಥರನೇ ಆದರೆ ಮಾಡೋದೇ ಉತ್ತಮ. ಯುದ್ಧನೇ ಬೇಕಾ ಅಥವಾ ಬೇರೆ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ರು ಓಕೆನಾ? ಅಲ್ಲ, ಅದು ಇವಾಗ ನೀವು ಹೇಳೋದ್ರಲ್ಲಿ ಉತ್ತಮವಾದ ಪ್ರಶ್ನೆ. ಯುದ್ಧನೇ ಬೇಕಾಗಿಲ್ಲ, ಬೇರೆ ರೀತಿಯೂ ಅವ್ರಿಗೆ ಬುದ್ಧಿ ಕಲಿಸ್ಬೋದು. ಈಗ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅದು ನಮಗೆ ಐಡಿಯಾ ಇಲ್ಲ. ಹೆಂಗಾದ್ರೂ ಓಕೆ. ಈಗ ಪಹಲ್ಗಾಮ್ ದಾಳಿಯಲ್ಲಿ ಏನು ಉಗ್ರರು ದಾಳಿ ಮಾಡಿದ್ದಾರೆ, ಒಂದಿಷ್ಟು ಜನ ಟೂರಿಸ್ಟ್ ಸಾವನ್ನಪ್ಪಿದ್ದಾರೆ. ಸೊ ಇದ್ರ ಬಗ್ಗೆ ಏನು? ಅಲ್ಲ, ಅದ್ರ ಬಗ್ಗೆ ನಾವು ಆ ವಿಷಯದಲ್ಲಿ ಮೌನವಾಗಿ ಆಚರಣೆ ಮಾಡಬೇಕು. ಆಗಿರೋ ಅನಾಹುತಗಳಿಗೆ ಅವರು ಸರ್ಕಾರದಿಂದ ಬೇರೆ ಏನು ಕೊಡೋಲ್ಲ, ಪರಿಹಾರ ಒಂದೇ ಅವ್ರ ಕೈಲಿ ಆಗೋದು. ಕಳ್ಕೊಂಡಿರೋ ಅವ್ರು ಅನುಭವಿಸೋದು, ಅವರೇ ಅನುಭವಿಸೋದು. ಅದಕ್ಕೆ ಸರ್ಕಾರ ಬೇರೆ ಮುಂದಕ್ಕೆ ಆಗುವಂಥ ವ್ಯವಸ್ಥೆಗಳನ್ನ ಮುಂದಾಲೋಚನೆಯಲ್ಲಿ ಯೋಚನೆ ಮಾಡಿ. ಈಗ ಜಮ್ಮು ಕಾಶ್ಮೀರದಲ್ಲಿ ಯಾವ ಕಡೆ ಪ್ರವಾಸೋದ್ಯಮ ಬಿದ್ದು ಹೋಯ್ತಲ್ಲ ಸರ್, ಹಿಂಗೆ ಮಾಡೋದು? ಅಲ್ಲ, ಅದು ಅವರು ತಿಳ್ಕೊಬೇಕು. ಅನ್ನ ಇಲ್ಲಿಂದ ಹೋದವ್ರು ಅನ್ನ ಅವರು ಕೊಡ್ತಾರೆ, ಇವ್ರಿಗೇನು ಅನ್ನ ಕೊಡಲ್ಲ. ಅದನ್ನು ಅವ್ರು ತಿಳ್ಕೊಬೇಕು. ಪ್ರವಾಸಿಗರು ಬರೋದು ಒಂದು ಜನರಲ್ ಆಗಿ ಯೋಚನೆ ಮಾಡಬೇಕು. ಆ ಜಾಗನೆಲ್ಲ ಉತ್ತಮವಾಗಿ ಆಗ್ತದೆ, ಜನಕ್ಕೆ ತಿಳುವಳಿಕೆಗಳು ಸಿಗ್ತದೆ. ಬೇರೆ ಬೇರೆ ಲ್ಯಾಂಗ್ವೇಜ್ ಜನಗಳು, ಬೇರೆ ಬೇರೆ ಜನಗಳು ಬರ್ತಾರೆ. ಆ ಅನುಭವ ಅವ್ರಿಗೂ ಸಿಗ್ತಿತ್ತು. ಅವ್ರಿಗೆ ಆ ಯೋಗ್ಯತೆ ಇಲ್ದಿರೋದ್ರಿಂದ ಅವರ ಸಣ್ಣತನದಲ್ಲೇ ಅವ್ರು ನಡ್ಕೊಂಡಿದ್ದಾರೆ. ಪಾಕಿಸ್ತಾನದ ಈ ಒಂದು ದಾಳಿಗೆ ಏನು ಹೇಳ್ತೀರಾ? ಅಲ್ಲ, ಅದು ದಾಳಿಗೆ ಯಾರು ಹೇಳೋದಲ್ಲ, ಎಲ್ಲರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಅದನ್ನು ಕೆಟ್ಟದಾಗೆ ಯೋಚನೆ ಮಾಡ್ತಾರೆ. ಅವ್ರು ಮಾಡಿದ್ದು ಮೊದಲನೇದಾಗಿ ಅವ್ರ ಮನುಷ್ಯರಂತೂ ಅಲ್ಲ, ತಪ್ಪು ಅವ್ರು ಮಾಡ್ತಿರೋದು. ಅವ್ರು ಒಬ್ಬರ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಬೇರೆಯವರು ಕಷ್ಟಜೀವಿಗಳು ಇದ್ದಾರೆ ಅದರಲ್ಲಿ. ಅವ್ರನ್ನ ಅವ್ರು ಯಾರು ಮನಸ್ಸಿಗೆ ತೊಗೊಂಡಿಲ್ಲ. ಅವ್ರದ್ದೇ ಆದ ಅವರ ಯೋಚನೆಯಲ್ಲಿ ಅವ್ರು ಮಾಡಿದ್ದಾರೆ, ಕೆಟ್ಟತನವಾಗಿ ಮಾಡಿದ್ದಾರೆ. ಇದು ಯಾರೂ ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.